ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಟ್ಟಾರೆಯಾಗಿ ಇವತ್ತು ನಮ್ಮೆಲ್ಲ ಅಭ್ಯರ್ಥಿಗಳು ಅಂದರೆ ಕೇವಲ ರಾಮ್ಲೊಬ್ಬನೇ ಅಲ್ಲ, ಈ ಹೈದರಾಬಾದ್ ಕರ್ನಾಟಕದಲ್ಲಿ 6 ಜಿಲ್ಲೆಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ಲಿತಾ ಇದ್ದೀವಿ. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಮ್ಮ ಸತೀಶ್ ಅಣ್ಣವರು ನಮ್ಮದೊಂದು ಪ್ಲ್ಯಾನ್ ಅಂದರೆ ಹೆಂಗೆ ಹೋಗಬೇಕು ಹೆಂಗಿಲ್ಲ ಅಂದೇಳಿ ನಮ್ಮ ಪ್ರಧಾನಿ ಕಾರ್ಯದರ್ಶಿರುವಂಥ ಸುರೇಶ್ ಅಣ್ಣನವರು ನಮ್ಮೆಲ್ಲ ಓವರಾಲಾಗಿ ನಮ್ಮೆಲ್ಲ ಹಿರಿಯರು ಪಕ್ಷಾತೀತವಾಗಿ ಈ ಸಾರಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸರ್, ನೇಹಾ ಹಿರೇಮಠ್ ಅವರ ಹತ್ಯೆ ಆಯಿತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ CM ಆಗಿರ್ಬೋದು, ಗೃಹ ಸಚಿವರು ಆಗಿರ್ಬೋದು, ಅವರ ಹೇಳಿಕೆಗಳು ಅವರ ವೈಯಕ್ತಿಕ ಕಾರಣದಿಂದ ಅಂತಾರೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ? ನಮಗೆ ನೇಹಾ ಹಿರೇಮಠ್ ಅವರು ಒಬ್ಬ ವಿದ್ಯಾರ್ಥಿನಿ, ಅಂದರೆ ಕೊಲೆ ಆದಂಥ ಟೈಮಲ್ಲಿ ನಮಗೆ ತುಂಬ ನೋವಾಗಿದೆ. ನೋವಂದರೆ ಇವತ್ತು ಮಕ್ಕಳನ್ನು ಶಾಲೆಗೆ ಕಳಿಸೋದೇ ತಪ್ಪ ಅನ್ನೋಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಎಲ್ಲ ಪೋಷಕರು. ಹಾಗಾಗಿ ರಕ್ಷಣೆ ಯಾರೊಬ್ಬರು ಕೊಡಬೇಕಾಯಿತು. ಅಲ್ಲಿ ಆ ಮಗಳದು ಕೊಲೆ ಆಯಿತು. ಕೊಲೆ ಆದ ನಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಆ ಕೊಲೆ ಆದಂಥ ಕ್ಷಣದಿಂದ ತೀವ್ರವಾಗಿ ಖಂಡಿಸೋಂಥ ಕೆಲಸ ಮಾಡ್ತಾಯಿದ್ವಿ. ನಿನ್ನೆ ಕೂಡ ನಮ್ಮ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಪತ್ರವನ್ನು ಕೂಡ ಕಳಿಸೋಂಥ ಕೆಲಸ ಮಾಡಿದ್ವಿ. ಅಂದರೆ ಈ ರೀತಿ ಎಲ್ಲ ಕಡೆ ಕೂಡ ಈ ರೀತಿ ಗಲಭೆಗಳಾಗ್ತಾಯಿದ್ದಾವೆ, ಕೊಲೆಗಳಾಗ್ತಾಯಿದ್ದಾವೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಗೋಗಿದೆ, ತುಗ್ಲಕ್ ರಾಜ್ಯವನ್ನು ಮಾಡ್ತಾಯಿದ್ದಾರೆ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಮಹಿಳೆಯರು ವಿಶೇಷವಾಗಿ ಭಯದ ವಾತಾವರಣ ಬಂದಿದೆ, ಭಯದ ವಾತಾವರಣದಲ್ಲಿ ಇದ್ದಾರೆ. ಹಂಗಾಗಿ ಅವ್ರು ರಕ್ಷಣೆ ಮಾಡಬೇಕು, ನಮ್ಮ ಫಂಡಮೆಂಟಲ್ ರೈಟನ್ನು ರಕ್ಷಣೆ ಮಾಡಬೇಕು. ಹಾಗಾಗಿ ರಕ್ಷಣೆ ಮಾಡೋಂಥ ವಿಚಾರದಲ್ಲಿ ನಾವೆಲ್ಲರೂ ಕೂಡ BJPಯವರು ಅವ್ರ ಪರವಾಗಿ ನಿಂತಿದ್ವಿ. ನೇಹಾ ಹಿರೇಮಠ್ ಅವ್ರಿಗೆ ಎಲ್ಲಿ ತನಕ ನ್ಯಾಯ ಸಿಗಲ್ಲ ಅದು ಮೊದಲನೇದಾಗಿ CBI ತನಕ ಒಪ್ಪಿಸ್ಬೇಕು. ಒಪ್ಸಾಗಿ ಈ COD ಯಾರಿಗೆ ಬೇಕು? CODಯಲ್ಲಿ ಇವತ್ತು ಅವರು ತನಿಖೆ ಕೊಡೋದ್ರಿಂದ ಅಲ್ಲಿ ಎಲ್ಲೋ ಒಂದು ಕಡೆ ಅವರೇ ಆ CODನ ಹೆಂಗೆ ಮ್ಯಾನ್ಪುಲೇಟ್ ಮಾಡ್ತಾರೆ ಅನ್ನೋದು ಗೊತ್ತಿದೆ ಎಲ್ಲರಿಗೆ. ಹಾಗಾಗಿ ನಮಗೆ ಆ ಮಗಳಿಗೆ ನ್ಯಾಯ ಸಿಗಬೇಕಾದ್ರೆ CBI ಒಪ್ಪಿಸ್ಬೇಕು, ಇಲ್ಲಿದ್ರೆ ಗಲ್ಲು ಶಿಕ್ಷೆ ಆಗಬೇಕು. ಉದಾಹರಣೆಗೆ ಉತ್ತರ ಪ್ರದೇಶ ಆದರೆ ಏನು ಮಾಡ್ತಿದ್ರು? ಆದಿತ್ಯನಾಥ್ ಅವರು ಬುಲ್ಡೇಜರ್ ಬಾಬರು ಇಷ್ಟೊತ್ತಿಗೆ ಅವ್ರ ಮನೆಯನ್ನೆಲ್ಲ ಸಾಮಾನು ಮಾಡಿ ಅವ್ನು ಶೂಟ್ ಆ್ಯಂಡ್ ಸೈಟ್ ಆರ್ಡರ್ಸ್ ಕೊಡ್ತಾಯಿದ್ರು. ಉದಾಹರಣೆಗೆ ನಮ್ಮ ಕಣ್ಮುಂದೆ ಇದ್ದಾವೆ. ಆಂಧ್ರ ಪ್ರದೇಶದಲ್ಲಿ ಏನಾಯಿತು, ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಇದೇ ಥರ ಮಗಳನ್ನ ಒಬ್ಬನ ರೇಪ್ ಮಾಡಿದಂಥವ್ರು ನಮ್ಮ ಹುಬ್ಬಳ್ಳಿ ಧಾರವಾಡದ ಒಬ್ಬ ಆಫೀಸರ್ ಆಂಧ್ರ ವೆಟಿನ್ ಡಾಕ್ಟ್ರ್ ಅಲ್ಲಿ ಮಹಿಳೆಯನ್ನು ಅತ್ಯಾಚಾರ ಮಾಡಿದ್ರೆ ಅಲ್ಲಿ ಸ್ಪಾಟಲ್ಲೇ ಶೂಟೌಟ್ ಮಾಡಿದರು. ಆ ರೀತಿ ಕಾನೂನುಗಳು ತಂದರೆ ಯಾರಿಗೆ ಬೇರೆಯವ್ರು ಭಯ ಬರುತ್ತೆ. ಇಲ್ಲಿ ಏನು ಇಷ್ಟೊಂದು ಎಲ್ಲ ಕಡೆ ಕೊಲೆಗಳಾಗ್ತಾಯಿದ್ದಾವೆ, ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತವೆ. ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಕೈಗಟ್ಕೊಂಡು ಕುಂತಿದೆ. ಆಮೇಲೆ ಸಾಕಷ್ಟು ಅವರು ನಮ್ಮ ಗ್ಯಾರಂಟಿಯಿಂದ ನಮ್ಮ ಗೆಲುವು ಖಚಿತ ಎನ್ನುವಂಥ ಮನೋಭಾವ ಇದೆ ಸರ್. ಗ್ಯಾರಂಟಿ ತಮಗೆ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ನೋಡಿರಿ, ನಾನು ಬಡವರು ಯಾವುದೇ ಗ್ಯಾರಂಟಿಗಳನ್ನು ಕೊಟ್ಟಿದ್ದರೆ ಕೂಡ ಈ ನಡೀತಾ ಇರುವಂಥ ಚುನಾವಣೆ ಲೋಕಸಭೆ ಚುನಾವಣೆಗಳಾಗಿರೋ ಕಾರಣ ಎಲ್ಲರೂ ಕೂಡ ನರೇಂದ್ರ ಮೋದಿಜಿ ಗ್ಯಾರಂಟಿಯನ್ನು ನೋಡ್ತಾರೆ. ನರೇಂದ್ರ ಮೋದಿಜಿ ಅಂದರೆ ಕ್ರೆಡಿಬಿಲಿಟಿ, ಒಬ್ಬ ಗ್ಯಾರಂಟಿ ಆದಂಥ ದೇಶಕ್ಕೆ ಅದನ್ನು ಗ್ಯಾರಂಟಿ ಅಂದರೆ ನರೇಂದ್ರ ಮೋದಿಜಿನೇ ಗ್ಯಾರಂಟಿ. ಹಂಗಾಗಿ ಬಹುಶಃ ನರೇಂದ್ರ ಮೋದಿಜಿಯವ್ರ ಮೇಲೆ ವಿಶ್ವಾಸ, ಪ್ರೀತಿ, ಅಭಿಮಾನ ಇರೋ ಕಾರಣ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೇಶದಲ್ಲಿದ್ದಂಥ ಎಲ್ಲ ಪ್ರತಿಯೊಬ್ಬರು ಕೂಡ ಓಟ್ ಹಾಕ್ತಾರೆ, ದೇಶವನ್ನು ಉಳಿಸ್ತಾರೆ. ದೇಶವನ್ನು ಉಳಿಸೋದ್ರ ಜೊತೆಲಿ ನಮ್ಮ ಭಾರತ ವಿಶ್ವದಲ್ಲಿ ನಂಬರ್ 1 ಆಗಬೇಕು ಅನ್ನೋಂಥದ್ದು ಎಲ್ಲರ ಸಂಕಲ್ಪ ಆಗಿರೋ ಕಾರಣ 2047 ಇಸ್ವಿಗೆ ಭಾರತ ವಿಶ್ವಗುರು ಆಗಬೇಕು, ವಿಶ್ವದಲ್ಲಿ ನಂಬರ್ 1 ಆಗಬೇಕನ್ನಂಥ ಕಾರಣದಿಂದ ಮೋದಿಜಿಯವರು ಈ ಬಾರಿ 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳು ಆಗ್ತಾರೆ. ಸರ್, ಈಗ ಮೋದಿಯವರು ಆಗಮಿಸ್ತಾ ಇದ್ದಾರೆ, ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದರು, ಮತ್ತು ವಿಜೇಂದ್ರ ಅವರು ಮತ್ತೊಮ್ಮೆ ಬರ್ತಾರೆ ಅಂತ ಹೇಳಿದರು. ಯಾವ ಸಂದರ್ಭದಲ್ಲಿ ಬರ್ತಾರೆ? ವಿಜೇಂದ್ರ ಸಾಹೇಬರು ಇನ್ನೂ ಡೇಟ್ ಕೊಟ್ಟಿಲ್ಲ. ಅವರು ಇನ್ನೊಂದು 26ನೇ ತಾರೀಕು ಆದಮೇಲೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋದಿಜಿಯವರು 28ಕ್ಕೆ ಬರ್ತಾಯಿದ್ದಾರೆ ರಾಯಚೂರಿಗೆ, ರಾಯಚೂರು ಅಥವಾ ಕೊಪ್ಪಳಗೆ. ಅವತ್ತು ನಮ್ಮ ಶ್ರೀರಾಮುಲು ಸಾಹೇಬರು ಕೂಡ ಅವತ್ತು ಇರಬೇಕು, ನಾನು ಇರ್ತೀನಿ ಆ ಕಾರ್ಯಕ್ರಮದಲ್ಲಿ. ಅಮಿತ್ ಶಾ ಅವ್ರದ್ದು 26ಕ್ಕೆ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ಅದು ಮುಂದೂಡಿದೆ, ಪೋಸ್ಟ್ಪೋನ್ ಆಗಿದೆ. ಅದು ಫ್ರೆಶ್ ಹೊಸ ಡೇಟ್ ಮತ್ತೆ ಕೊಡ್ತಾರೆ. ಇದೆಲ್ಲ ನಮಗೆ ಈಗ ನಮ್ಮ ಯಡಿಯೂರಪ್ಪ ಸಾಹೇಬರು 25ನೇ ತಾರೀಕು ಬಳ್ಳಾರಿ ಅಥವಾ ಕಂಪ್ಲಿಗೆ ಬರ್ತಾಯಿದ್ದಾರೆ. ಇದು ನಮ್ಮೆಲ್ಲ ಇಷ್ಟವರೆಗೆ ನಮಗೆ ಮಾಹಿತಿ ಇರೋದು. ಇನ್ನು ಬರ್ಬೋದು. ಇನ್ನು ಕೆಲವೊಂದು ಜಾತಿಯ ಮತಗಳು ಸರ್, ಕೆಲವೊಂದು ಲಿಂಗಾಯತ್ ಕಮ್ಯುನಿಟಿ ಮತಗಳು ಹೊಡಿತಾ ಇದ್ದಾರೆ. ಯಾಕಂದರೆ ನೀವು ಆ ಸಮಾಜದ ನಾಯಕರಾಗಿದ್ದೀರಿ. ಹೆಂಗೆ ಅನ್ನಿಸ್ತಾ ಇದೆ? ನಿಮ್ಮ ಸಮಾಜ ನಿಮ್ಮ ಜೊತೆ ಇದೆಯಾ?
ನಮ್ಮ ಸಮಾಜ ಬಿ ಜೆ ಪಿ ಜೊತೆಗೆ ನಮ್ಮ ಸಮಾಜ, ಅದಕ್ಕೆ ಡೌಟೇ ಇಲ್ಲ. ನಾವು ನಮ್ಮ ಸಮಾಜದವ್ರು ನೋಡ್ತಾ ಇರೋದು ಮೋದಿ ಅವರ ಫೇಸ್ ವ್ಯಾಲ್ಯೂ, ಮೋದಿಯವರ ಮ್ಯಾಜಿಕ್ ನೋಡ್ತಾ ಇರೋದು. ಅದು ಮತ್ತು ನಮ್ಮ ಪ್ರಧಾನಮಂತ್ರಿ 10 ವರ್ಷದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿರೋದು, 10 ವರ್ಷದಲ್ಲಿ ಒಂದು ಕಪ್ಪು ಚುಕ್ಕಿ ಕೂಡ ಇಲ್ಲ. ಅದು ನಮ್ಮವ್ರು ಎಲ್ಲರೂ ನಾವು ತಿಳ್ಕೋಬೇಕು. ಅಂಥ ಆಡಳಿತ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಅವರ ಆಡಳಿತ ಮೆಚ್ಚಿ ನಮ್ಮ ಜಾತಿ ಒಂದೇ ಅಲ್ಲ, ಎಲ್ಲ ಜಾತಿಯವರು ಅವರಿಗೆ 3ನೇ ಬಾರಿ ಪ್ರಧಾನಿ ಆಗಲಿಕ್ಕೆ ಮಾಡಬೇಕು, ಓಟ್ ಹಾಕಬೇಕು ಅಂತ ಎಲ್ಲರೂ ನಿರ್ಧರಿಸಿದ್ದಾರೆ. ಅಂದರೆ ಯಾವುದೇ ಗ್ಯಾರಂಟಿಗಳು ನಮಗೆ ಸಮಸ್ಯೆ ಮಾಡಲ್ಲ, ಯಾಕಂದರೆ ಮೋದಿಯವರ ಕ್ರೆಡಿಬಿಲಿಟಿ ನಮಗೆ ಶ್ರೀರಕ್ಷೆ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಶ್ರೀರಾಮುಲು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ HD ಸತೀಶ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.